ನೋಡಿ, ಅವ್ರಿಗೇನಾಗಿದೆ ಅಂತ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ ಹಳ್ಳಿಗಳಲ್ಲಿ ಮನೆಗಳಲ್ಲಿ 500 ವರ್ಷದ ಹೋರಾಟದ ನಂತರ ರಾಮ ಮತ್ತೆ ವಾಪಸ್ ಅಯೋಧ್ಯೆಗೆ ಬಂದಿದ್ದಾನೆ ಅಂತನ್ನುವಂಥದ್ದು ಆನಂದ ಇದೆ. ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ, ಇವತ್ತು ಡೆಸ್ಪರೇಟ್ ಆಗಿದ್ದಾರೆ. ಅವರಿಗೆ 100ಕ್ಕೆ 100 ಗೊತ್ತಾಗಿದೆ, ಲೋಕಸಭಾ ಚುನಾವಣೆಯಲ್ಲಿ ಮಣ್ಣು ಮುಕ್ತೀವಿ. 100ಕ್ಕೆ 100 ಹೇಳ್ತೀನಿ. ಅವರು ಪೂರ್ಣ ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸೀಟು ಬಂದು 3ನೇ ಸಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗ್ತಾರೆ ಅಂತನ್ನೋದು ನಿಶ್ಚಿತವಾಗಿ ಗೊತ್ತಾಗಿದೆ. ಹಾಗಾಗಿ ಎಲ್ಲೋ ಇದು ಕೆಣಕೋದು, ಏನೇನೋ ಹೇಳೋದು ಅನ್ನುವಂಥದ್ದು ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, 67 ಎಕರೆ ಜಮೀನು ಆ ಟ್ರಸ್ಟಿನ ಹೆಸರಿನಲ್ಲಿ ಏನಿದೆ ದೇವಸ್ಥಾನ ಕಟ್ಟಿ ಅಂತ ಹೇಳಿದೆ. ಏನು ಅವರು ಗುದ್ಲಿ ಪೂಜೆ ಮಾಡಿ ಇಲ್ಲೇ ಕಟ್ಟಿ ಅಂತ ಏನಾದರೂ ಸುಪ್ರೀಂ ಕೋರ್ಟ್ ಹೇಳಿದೆಯಾ? ಏನಾದರೂ ಹೇಳೋದ್ರೊಳಗೆ ಅರ್ಥ ಇಲ್ಲ. ಸೊ ನೀವು ರಾಮನ ಬಗ್ಗೆ ಏನು ಮಾತಾಡಿದರೂ ಕೂಡ ರಾಮನ ಶಾಪ ತಟ್ಟತ್ತೆ, ಹಿಂದೂಗಳ ಶಾಪ ತಟ್ಟತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡಿರಿ. ನಿಮಗೇನು ಅಭಿವೃದ್ಧಿ ಮಾಡಬೇಕು ಅದನ್ನು ಮಾಡಿ ತೋರಿಸಿ. ಅದು ಬಿಟ್ಟು ಇವತ್ತು ರಾಮನ ಬಗ್ಗೆ ಮಾತನಾಡುವಂಥದ್ದು ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತನ್ನುವಂಥದ್ದು ಹೇಳ್ತಾರೆ. ಇಲ್ಲ, ನಾನು ರಾಜಕೀಯವಾಗಿ ಯಾವುದೇ ರೀತಿಯ ಸ್ಪರ್ಧೆ ಮಾಡೋದಿಲ್ಲ. ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. KS ಈಶ್ವರಪ್ಪನವರು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಮುಂದಿನ ತಿಂಗಳು ಸುಮಾರು ಒಂದು 15 MP ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಗಳ ಯೋಜನೆ ಫಿಕ್ಸ್ ಆಗಿದೆ. ಸೊ ಮೋದಿಯವರು ಈ ದೇಶದ ಸುರಕ್ಷತೆಗೋಸ್ಕರ, ಈ ದೇಶದ ದೇಶದ ಉಳಿವಿಗೋಸ್ಕರ ಅವರ ಅವಶ್ಯಕತೆ ಇದೆ. ಜನರಿಗೂ ಗೊತ್ತಿದೆ, 100ಕ್ಕೆ 100 ಅವರು ಬಂದೇ ಬರ್ತಾರೆ. ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಮೊದಲಿಂದಲೂ ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಬಂದಿದೆ. ಬಾಬರ್ನ ಪರವಾಗಿ ನಿಂತ್ಕೊಂಡಿರೋರು, ರಾಮನ ಪರವಾಗಿ ನಿಂತ್ಕೊಳ್ಳಿಲ್ಲ. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಇದು ಕಟ್ಟು ಕಥೆ, ರಾಮದೇವರಲ್ಲ, ಇದು ಬರೀ ಬಾಯ್ಲ ಅಲ್ಲ, ಅಫಿಡವಿಟ್, ಸುಪ್ರೀಂ ಕೋರ್ಟಿಗೆ ಅಫಿಡವಿಟನ್ನು ಬರೆದು ಕೊಟ್ಟಂಥ ಕಾಂಗ್ರೆಸ್ಸು ಪ್ಯೂರ್ಲಿ ಹಿಂದೂ ವಿರೋಧಿಗಳು. ಸೊ ಇದು ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ, ಹಿಂದುತ್ವದ ಮೇಲೆ ದೌರ್ಜನ್ಯ, ಹಿಂದೂ ವಿಚಾರಧಾರೆಯನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಈಗಾಗಲೇ ಇವತ್ತಿನ ದಿನದಲ್ಲಿ ವಿದ್ಯಾಲಯ, ಅದು ನಾವು ವಿದ್ಯಾ ದೇವತೆ ಅಂತ ಹೇಳ್ತೀವಿ. ಕೈ ಮುಗಿದು ಒಳಗೆ ಬಾ ಅಂತನ್ನುವಂಥದ್ದು ಎಂಥ ಒಂದು ಪವಿತ್ರ ಪುಣ್ಯ ಕ್ಷೇತ್ರವಾದಂಥ ಆ ವಿದ್ಯೆಯನ್ನು ಇವತ್ತು ಅದನ್ನು ನೀವು ಕೈ ಮುಗಿದು ಬಾ ಅಂತ ನಿಮಗೇನು ತೊಂದರೆ ಮಾಡಿತ್ತು? ನೀವು ಕಾಂಗ್ರೆಸ್ನವರಿಗೆ ಅಂದರೆ ಕೈ ಮುಗಿದು ಬಾ ಅಂತ ಅನ್ನೋದೇ ತಪ್ಪ. ಹಾಗಾದರೆ ನೀವು ಪ್ರಶ್ನೆ ಮಾಡಿ ಬೇಕಾದಷ್ಟು ಮಾಡಿ. ಒಳಗಡೆ ಗುರುಗಳೇ ಇರ್ತಾರೆ, ಶಿಕ್ಷಕರು ಇರ್ತಾರೆ, ಅವರು ಪ್ರಶ್ನೆ ಮಾಡಿದರೆ ಉತ್ತರ ಕೊಡ್ತಾರೆ. ಆದರೂ ಬರವಣಿಗೆಯಲ್ಲಿ ನೀವು ಕೈ ಮುಗಿದು ಅಂದರೆ ನಿಮಗೇನು ತೊಂದರೆ ಆಗ್ತಾ ಇದೆ? ಇತ್ತೀಚೆಗೆ ಸರಸ್ವತಿ ಪೂಜೆಯನ್ನು ಮಾಡಬಾರ್ದು ಅಧಿಸೂಚನೆ ಹೊರಡಿಸಿದ್ರು. ಹಾಸ್ಟೆಲ್ಗಳಲ್ಲಿ ಗಣೇಶೋತ್ಸವ, ಹಿಂದೂ ಹಬ್ಬಗಳನ್ನು ಆಚರಣೆ ಮಾಡಬಾರ್ದು, ಯಾವುದೇ ಹಬ್ಬಗಳನ್ನು ಏನು ತೊಂದರೆ ಆಗ್ತಾ ಇದೆ ನಿಮಗೆ? ನಿಮಗೆ ಯಾಕೆ ಇದಕ್ಕೆ ಆಘಾತ ಆಗ್ತಾ ಇದೆ? ಬಿಕಾಸ್ ಆಫ್ ಮುಸ್ಲಿಂ ಓಟಿಗೋಸ್ಕರನೇ ಇವತ್ತು ನೀವೆಲ್ಲವೂ ಇದನ್ನೇ ಮಾಡ್ತಾ ಇದ್ದೀರಿ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಅತಿಯಾದಂಥ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ. ಇದು ಮಿತಿ ಮೀರಿ ಹೋಗ್ತಾ ಇದೆ ಈ ರೀತಿಯ ವಾತಾವರಣ ಅನ್ನುವಂಥದ್ದು ನಾನು ಹೇಳ್ತೀನಿ. ಶಾಂತಿಯ ತೋಟ ಅಂತ ಹೇಳಿ ಕುವೆಂಪುದ್ದೇ ನೀವು ಉಲ್ಲೇಖ ಮಾಡುವಂಥವರು ಕೈ ಮುಗಿದು ಒಳಗೆ ಬಾ ಅಂತನ್ನುವಂಥದ್ದು ನಿಮಗೆ ತೊಂದರೆ ಏನು ಕೊಟ್ಟಿದೆ? ಅಂದರೆ ಅದು ಬೇಡ, ಇದು ಬೇಕು ಅಂದರೆ ನಿಮಗೆ ಹೇಗೆ ಬೇಕು ಹಾಗೆ ಬದಲಾವಣೆ ಮಾಡುವಂಥ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ, ಕುಂಕುಮ ಕಂಡ್ರೆ ಆಗೋದಿಲ್ಲ, ಆರತಿ ಕಂಡ್ರೆ ಆಗೋದಿಲ್ಲ, ಪೇಟ ಹಾಕೋದಿಲ್ಲ, ಮುಸ್ಲಿಮರ ಟೋಪಿ ಹಾಕ್ಕೊಳ್ತಾರೆ, ಮುಸ್ಲಿಮರ ದರ್ಗಾಕ್ಕೆ ಹೋಗ್ತೀರಿ, ನಮ್ಮ ದೇವಸ್ಥಾನ ಉದ್ಘಾಟನೆ ಒಳಗಡೆ ನೀವು ಪ್ರವೇಶ ಮಾಡೋದಿಲ್ಲ. ಇದೇನು ತೋರಿಸುತ್ತೆ? ಪ್ಯೂರ್ಲಿ ಹಿಂದೂ ವಿರೋಧಿ ನೀತಿ ನಿಮ್ಮದು ತೋರಿಸುತ್ತೆ. ಇದು ಸರಿಯಲ್ಲ. ಇದು ನಿಮ್ಮಲ್ಲಿ ಸಮಾನತೆ, ಏಕತೆ ಎಲ್ಲ ಸೆಕ್ಯುಲರ್ ಅಂತ ಹೇಳುವಂಥವ್ರು ಇವತ್ತು ಬರೀ ಒನ್ ಸೈಡ್ ಆಗ್ತಾ ಇದ್ದಾರಲ್ಲ. ಇವತ್ತು 200 ಕೋಟಿ ಬಜೆಟ್ನಲ್ಲಿ ಕ್ರಿಶ್ಚಿಯನ್ರಿಗೆ ಕೊಟ್ಟಿದ್ದೀರಿ.
100 ಕೋಟಿ ವಕ್ಫ್ ಬೋರ್ಡಿಗೆ ಕೊಟ್ಟಿದ್ದೀರಿ, 10 ಕೋಟಿ ಮುಸ್ಲಿಂ ಮಹಿಳೆಯ ಸ್ವಸಹಾಯ ಸಂಘಕ್ಕೆ ಕೊಟ್ಟಿದ್ದೀರಿ, 10 ಕೋಟಿ ಮಂಗಳೂರಿನ ಹಜ್ ಭವನ ಕೊಟ್ಟಿದ್ದೀರಿ. ನೀವು ಹಿಂದೂ ದೇವಸ್ಥಾನಗಳನ್ನು 100 ರಾಮ ಮಂದಿರವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರು. 1 ರೂಪಾಯಿ ಕೊಡಲಿಲ್ಲ ಬಜೆಟ್ನಲ್ಲಿ, ಬರೀ ಹೇಳಿದ್ರಷ್ಟೇ. ಆದರೆ ನಿಮಗೆ ದುಡ್ಡು ಕ್ರಿಶ್ಚಿಯನ್ರಿಗೆ ಮುಸ್ಲಿಮರಿಗೆ ಬೇಕಾದಷ್ಟು ಕೋಟಿಗಟ್ಟಲೆ ಕೊಡೋಕ್ಕೆ ದುಡ್ಡಿದೆ. 1 ಕೋಟಿ ಕೂಡ ನೀವು ರಾಮ ಮಂದಿರದ ಅಭಿವೃದ್ಧಿಗೋಸ್ಕರ 100 ಮಂದಿರಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದಂಥವರು ಸೊ ಬಜೆಟ್ನಲ್ಲಿ ಬುರುಡೆ ಬಿಡ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ರಿ. ಸೊ ವ್ಯವಸ್ಥಿತವಾಗಿ ಇವತ್ತಿನ ಏನು ರಾಮಮಯ ವಾತಾವರಣವನ್ನು ಲಾಭ ಎಲ್ಲೋ ಒಂದು ಪಕ್ಷಕ್ಕೆ ಹೋಗ್ತಾ ಇದೆ, ಅದನ್ನೇನಾದರೂ ಮಾಡಿ ಕೆಡಿಸಬೇಕು ಅಂತನ್ನುವಂಥ ಪ್ರಯತ್ನ, ಅಥವಾ ನಮಗೂ ಒಂದು ಸ್ವಲ್ಪ ಸಿಗಲಿ ಅಂತನ್ನುವಂಥ ಪ್ರಯತ್ನ ಈ ರಾಮ ಮಂದಿರದ ಸಂಬಂಧಪಟ್ಟಾಗಿ ಹೇಳಿಕೆ ಇದೆಯಲ್ಲ, ಇದನ್ನು ಜನ ಅರ್ಥಕೊಳ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದೆ. 2 ದಿನದ ಹಿಂದೆ ಕೊಟ್ಟೂರು ಹತ್ರ ದುಪ್ದಾಳ್ ತಾಂಡ ಅಂತನ್ನುವಂಥದ್ದು, ಅಲ್ಲಿ ಕರಿಯಮ್ಮ ದೇವಿಯ ದೇವಸ್ಥಾನದ ಒಂದು ಕಳಸಾರೋಹಣಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ತಾಂಡದಲ್ಲಿ ಸಂಪೂರ್ಣವಾಗಿ ಲಮಾಣಿ ಜನಾಂಗದವರು ಇದ್ದಾರೆ. ಸುಮಾರು 7-8 ಜನ ಸ್ವಾಮೀಜಿಗಳು ಬಂದಿದ್ದರು. ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಚಿತ್ರದುರ್ಗ ಮಠದ ಅವರು ಬಂದಿದ್ದರು. ಸೊ ನಾವೆಲ್ಲ ಮಾತಾಡ್ತಾ ಇಡೀ ಕರ್ನಾಟಕದಲ್ಲಿ 3600 ತಾಂಡಗಳಿದ್ದಾವೆ. ಇವತ್ತಿಗೂ ಕೂಡ ಅವರು ಕಷ್ಟದಲ್ಲೇ ಇದ್ದಾರೆ, ಬಡತನದಲ್ಲೇ ಇದ್ದಾರೆ. ಒಂದೇ ಒಂದು ಜಾಗದ ರಿಜಿಸ್ಟ್ರೇಷನ್ ಅವ್ರಿಗೆ ಆಗಿಲ್ಲ. ಸರ್ಕಾರದಿಂದ ಯಾವುದೇ ಫೆಸಿಲಿಟೀಸ್ ಇಲ್ಲ. ಕಂದಾಯ ಇಲಾಖೆಗೆ ಅವರು ಆಗಬೇಕು, ಇನ್ನೂ ಅವ್ರಿಗೆ ಆಗಿಲ್ಲ. ಹಾಂ, ಸೊ ಅದು ಅವ್ರ ಜಮೀನು ಕೂಡ ಅವ್ರ ಹೆಸರಿನಲ್ಲಿಲ್ಲ, ಮನೆ ಅವ್ರ ಹೆಸರಿನಲ್ಲಿಲ್ಲ. ಈ ರೀತಿ ಒಂದು ಕಷ್ಟದಲ್ಲಿರುವಂಥ ದಿನಗಳನ್ನು ದೂಡ್ತಾನೆ ಬಂದಿದ್ದಾರೆ. ಎಲ್ಲರಿಗೂ ಮನವಿ ಎಲ್ಲ ಪಕ್ಷದವರು ಕೊಟ್ಟು ಕೂಡ ಇನ್ನೂವರೆಗೆ ಅವರು ತೊಂದರೆಯಲ್ಲಿದ್ದಾರೆ. ಶ್ರಮಜೀವಿಗಳು ಬಹಳ ಕಷ್ಟಪಟ್ಟು ಜೀವನ ಮಾಡುವಂಥ ಆ ಸಮಾಜ ಅದು. ಸೊ ಅವರು ಒಂದು ಸಲ ಗುಳೆ ಹೋದರು ಅಂದರೆ, ಈ ಕಬ್ಬು ಕಟಾವಿಗೆ ಅಥವಾ ಇನ್ಯಾವುದೋ ಕೆಲಸಕ್ಕೆ ಹೋದ್ರಂದರೆ 6 ತಿಂಗಳು 1 ವರ್ಷಗಟ್ಟಲೆ ಹೋಗ್ಬಿಡ್ತಾರೆ. ಆವಾಗ ಮಕ್ಕಳ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ನಿಂತು ಬಿಡುತ್ತೆ. ಸೊ ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ ಅಂತನ್ನುವಂಥ ಸ್ಥಿತಿಗೆ ಬರ್ತಾ ಇದೆ. ಹೀಗೆ ಅನೇಕ ಸಮಸ್ಯೆಗಳು ಅವ್ರದ್ದು ಹೇಳಿದ್ರು. ಇದರಲ್ಲಿ ಬಹಳ ಪ್ರಮುಖವಾದಂತಂದರೆ ಈ ಬಡತನದ ಮತ್ತು ಶಿಕ್ಷಣರಹಿತ ಮುಗ್ಧವಾದಂಥ ಈ ಲಮಾಣಿ ಜನರನ್ನು ಕ್ರಿಶ್ಚಿಯನ್ರು ವ್ಯವಸ್ಥಿತವಾಗಿ ದುರ್ಲಾಭವನ್ನು ತಗೊಳ್ತಾ ಇದ್ದಾರೆ. ಸೊ ಒಳಗಡೆಗೆ ಆ ಬಡತನದ ಮತ್ತು ಅಜ್ಞಾನದ ಮುಗ್ಧರ ಒಂದು ಮೋಸ ಮಾಡಿ, ಒತ್ತಾಯ ಮಾಡಿ, ಆಶೆ ತೋರಿಸಿ, ಆಮಿಷ ತೋರಿಸಿ ಅವರನ್ನು ಮತಾಂತರ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. 3600 ಇವತ್ತು ತಾಂಡಗಳ ಪೈಕಿ 50% ಅವರು ಒಳಗಡೆ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಸೊ ಸುಮಾರು 1-1.5 ಇವತ್ತು ತಾಂಡಗಳ ಒಳಗಡೆಗೆ ಮತಾಂತರದ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಮನೆಯನ್ನು ಒಡಿತಾ ಇದ್ದಾರೆ. ಗಂಡನ್ನು ಮತಾಂತರ ಮಾಡಿದರೆ ಹೆಂಡತಿ ವಿರೋಧ ಮಾಡ್ತಾಳೆ, ಹೆಂಡತಿ ಮತಾಂತರ ಮಾಡಿದರೆ ಗಂಡ ವಿರೋಧ ಮಾಡ್ತಾನೆ, ಅಕ್ಕನ ಮತಾಂತರ ಮಾಡಿದರೆ ತಂಗಿ ವಿರೋಧ ಮಾಡ್ತಾರೆ. ಹೀಗೆ ಮನೆಯೇ ಒಡಿತಾ ಇದ್ದಾರೆ. ಸೊ ಮುಗ್ಧ ಜನ ಅವರಿಗೆ ಇದೊಂದು ಭಾಳ ದೊಡ್ಡ ಕ್ಯಾನ್ಸರ್. ಇದು ಮತಾಂತರ ಅನ್ನುವಂಥದ್ದು ಒಂದು ಕ್ಯಾನ್ಸರ್ ವೈರಸ್. ಇದು ನಮ್ಮ ದೇಶಕ್ಕೆ ಅಂಟಿಕೊಂಡಂತಹ ದೊಡ್ಡ ವೈರಸ್. ಇದು ಗಾಂಧೀಜಿಯವರೇ, ಮಹಾತ್ಮ ಗಾಂಧೀಜಿಯವರೇ ಹೇಳಿದರು. ನಾನೇನಾದರೂ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಹೇಳಿದರು, ನನಗೆ ಪ್ರಧಾನಮಂತ್ರಿ ಸ್ಥಾನ ಸಿಕ್ಕಿದರೆ ನಾನು ಮೊದಲನೇ ಕೆಲಸ ಈ ಮತಾಂತರವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದಂಥ ಮಹಾತ್ಮ ಗಾಂಧೀಜಿಯವರು ಇವತ್ತಿನ ತನಕ ನಿಂತಿಲ್ಲ, ನಿರಂತರವಾಗಿ ನಡೀತಾ ಇದೆ. ಸೊ ಕಾನೂನು ಬಾಹಿರವಾಗಿ ನಾನು ಕರ್ನಾಟಕದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಸರ್ವೆ ಮಾಡಿದ ಪ್ರಕಾರ 3000 ಚರ್ಚ್ಗಳು ಕಾನೂನು ಬಾಹಿರಿದ್ದಾವೆ. ಸೊ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ, ಮುಂದಿನ ದಿನಗಳಲ್ಲಿ ಅನಾಹುತ ಆಗುತ್ತದೆ. ಸರ್ಕಾರ ಇವತ್ತು, ಹಿಂದಿನ ಸರ್ಕಾರ BJP ಸರ್ಕಾರ ಮತಾಂತರ ನಿಷೇಧ ಕಾನೂನನ್ನು ಜಾರಿ ಮಾಡಿದ್ದಾರೆ. ಇದೇ ಅದು ಕಾನೂನು ಇವತ್ತಿಗೂ. ಸೊ ಆ ಕಾನೂನಿನ ಪ್ರಕಾರ ಇವತ್ತಿನ ಸರ್ಕಾರ
ಈ ಏನು ತಾಂಡಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ಈ ಪ್ರದೇಶಗಳಲ್ಲಿರ್ಬೋದು ಮತಾಂತರ ಆಗುವಂಥದ್ದು ಕೂಡಲೇ ಹಿಡಿತದಲ್ಲಿ ತರಬೇಕು. ಇಲ್ಲೀಗಲ್ ಕಾನೂನು ಬಾಹಿರ ಚರ್ಚ್ಗಳನ್ನು ಬುಲ್ಡೋಜರ್ ಹಚ್ಚಿ ತೆಗಿಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ, ನೀವು ತೆಗಿಲಿಲ್ಲ ಅಂತಂದರೆ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಈ ಮುಂದಿನ ದಿನಗಳಲ್ಲಿ ಒಂದು ಮತಾಂತರ ನಿಲ್ಲಿಸಿ ಅನ್ನುವಂಥದ್ದು ಒಂದು ಫೋರ್ಸ್ ತಯಾರು ಮಾಡಿ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ನಾವು ಪ್ರವೇಶ ಮಾಡಿ ಸಂಘರ್ಷಕ್ಕೆ ಕಾರಣ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.